ಪ್ರಕೃತಿ ಪ್ರೇಮಿಗಳು ಮತ್ತು ವನ್ಯಜೀವಿ ಪ್ರಿಯರಿಗೆ ರಾಜ್ಯ ಅರಣ್ಯ ಇಲಾಖೆ ಶಾಕ್ ಕೊಟ್ಟಿದೆ. ಇನ್ಮುಂದೆ ವಿಶ್ವವಿಖ್ಯಾತ ಬಂಡೀಪುರ ಮತ್ತು ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನಗಳಲ್ಲಿ ಸಫಾರಿ ಮಾಡಬೇಕಂದ್ರೆ ಜೇಬಿ ಕತ್ರಿ ಬೀಳುತ್ತೆ. ವನ್ಯಜೀವಿ ಪ್ರಿಯರಿಗೆ ಅರಣ್ಯ ಇಲಾಖೆ ಶಾಕ್. ಸಫಾರಿ ಕ್ರೇಜ್ ಜೇಬಿಗೆ ದರ ಕತ್ತರಿ ಫಿಕ್ಸ್. ಹಚ್ಚ ಹಸಿರಿನ ಪ್ರಕೃತಿ ಮಧ್ಯೆ ಸುತ್ತಾಡಬೇಕು, ಉದ್ಯಾನವನಗಳಲ್ಲಿ ಸಫಾರಿ ಹೋಗಬೇಕು, ಕಾಡು ಪ್ರಾಣಿಗಳನ್ನ ಕಣ್ತುಂಬಿಕೊಳ್ಬೇಕು ಅನ್ನುವಂಥದ್ದು ಅದೆಷ್ಟೋ ಜನರ ಕನಸು. ಹೀಗಾಗಿಯೇ ವಿಶ್ವವಿಖ್ಯಾತ ಬಂಡೀಪುರ ಮತ್ತು ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನಗಳಲ್ಲಿ ಪ್ರವಾಸಿಗರು ತುಂಬಿ ತುಳುಕ್ತಿರ್ತಾರೆ. ಆದ್ರೆ ಇನ್ಮುಂದೆ ವನ್ಯಜೀವಿ ಪ್ರಿಯರ ಜೇಬಿಗೆ ಕತ್ತರಿ ಬೀಳಲಿದೆ. ಸಫಾರಿ ದರ ಅಷ್ಟೇ ಅಲ್ಲ, ಸಫಾರಿ ಅವಧಿ ಹಾಗೂ ಕ್ರಮಿಸುವ ದೂರವನ್ನ ಹೆಚ್ಚಿಸಲಾಗಿದೆ. ಸೆಪ್ಟೆಂಬರ್ 1ರಿಂದ ಪರಿಷ್ಕೃತ ದರಗಳು ಜಾರಿಗೆ ಬರಲಿವೆ. ಬಂಡೀಪುರ ಮತ್ತು ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನಗಳಲ್ಲಿ ಅರಣ್ಯ ಇಲಾಖೆ ಬಸ್ನಲ್ಲಿ ಸಫಾರಿ ಮಾಡಬೇಕಂದ್ರೆ ವಯಸ್ಕರಿಗೆ 650ರಿಂದ 1000 ರೂಪಾಯಿಗೆ ಏರಿಕೆ ಮಾಡಲಾಗಿದೆ. ಹಾಗೆ 12 ವರ್ಷದೊಳಗಿನ ಮಕ್ಕಳಿಗೆ 350ರಿಂದ 500ಕ್ಕೆ ಹೆಚ್ಚಳ ಮಾಡಲಾಗಿದೆ. ಇನ್ನು ನಾಗರಹೊಳೆಯಲ್ಲಿ ಸ್ವಂತ ವಾಹನ ಅಥವಾ ಬೋಟ್ ಪ್ರವೇಶಕ್ಕೆ ವಯಸ್ಕರಿಗೆ 600 ರೂಪಾಯಿ ಇದ್ರೆ ಮಕ್ಕಳಿಗೆ 300 ರೂಪಾಯಿ ಮಾಡಲಾಗಿದೆ. ಒಂದು ವೇಳೆ ಜೀಪಲ್ಲಿ ಹೋಗೋದಾದ್ರೆ 2500 ರೂಪಾಯಿ, ಹಾಗೆ ಲಘು ವಾಣಿಜ್ಯ ವಾಹನಗಳಿಗೆ 3500 ರೂಪಾಯಿ, ಬೋಟ್ಗೆ 3500 ರೂಪಾಯಿಯನ್ನ ನಿಗದಿ ಮಾಡಲಾಗಿದೆ. ಒಂದು ಸರ್ಕಾರ ಆದೇಶದಲ್ಲಿ ಜಾಸ್ತಿ ಕಿಲೋಮೀಟರ್ ಮಾಡೋದು ಮತ್ತೆ ಟೈಮಿಂಗ್ಸು ಕೂಡ ಜಾಸ್ತಿ ಕೊಟ್ಕೊಂಡು ಮಾಡ್ತಾ ಇರೋದು ಇದು ಸರಿಯಾದದಲ್ಲ. ಇನ್ನಷ್ಟು ಪ್ರಾಣಿಗಳಿಗೆ ಒತ್ತಡ ಜಾಸ್ತಿಯಾಗಿ ಇನ್ನಷ್ಟು ವನ್ಯಜೀವಿ ಮತ್ತು ವನ್ಯ ಪ್ರಾಣಿಗಳು ಮತ್ತು ಮಾನವ ವನ್ಯಜೀವಿ ಸಂಘರ್ಷ ಜಾಸ್ತಿ ಆಯ್ತದೆ. ಆದ್ದರಿಂದ ಇದನ್ನು ರದ್ದು ಮಾಡೋದು ಉಚಿತ ಅಂತ ಇದಾಗ್ತದೆ. ಇನ್ನು ಸಫಾರಿ ದರವಷ್ಟೇ ಅಲ್ಲ, ಇನ್ಮುಂದೆ ವೈಲ್ಡ್ ಲೈಫ್ ಫೋಟೋಗ್ರಾಫರ್ಸ್ಗೂ ಹೊಸ ರೂಲ್ಸ್ ತರಲಾಗಿದೆ. ಕ್ಯಾಮೆರಾ ಲೆನ್ಸ್ ಆಧಾರದ ಮೇಲೆ ಶುಲ್ಕ ವಿಧಿಸಲು ನಿರ್ಧರಿಸಲಾಗಿದೆ. ಅರಣ್ಯ ಇಲಾಖೆಯ ನಿರ್ಧಾರಕ್ಕೆ ಪ್ರವಾಸಿಗರಿಂದ ತೀವ್ರ ವಿರೋಧ ವ್ಯಕ್ತವಾಗಿದೆ. ಫಾರ್ ಕಮಿಂಗ್ ಡೇಸ್ ರೇಟ್ ಎಲ್ಲ ಜಾಸ್ತಿ ಮಾಡ್ತೀವಿ, ಲೈಕ್ 1000+ ಪರ್ ಸೀಟ್, ಅದು ಬಸ್ಗೆ. ಇನ್ನು ಜೀಪ್ಗೆ ಮತ್ತೆ ಸಪ್ರೇಟ್ ಹೋಗ್ತೀವಿ ಅಂದರೆ ತುಂಬ ಕಾಸ್ಟ್ಲಿ ಬೀಳುತ್ತೆ. ಸೊ ಈ ಥರ ಮಾಡಿರೋದ್ರಿಂದ ಎಲ್ಲರೂ ಇದನ್ನ ನಮ್ಮ ಜಂಗಲ್ ಸಫಾರಿ ಬಂಡೀಪುರದನ್ನ ಅಫೋರ್ಡ್ ಮಾಡೋದಕ್ಕೆ ಆಗೋದಿಲ್ಲ. ಮಿಡಲ್ ಕ್ಲಾಸ್ ಅವರಂತೂ ಲೈಕ್ ನಾವು ಬಂದಿರೋದೇ ಒಂದು ಹೆಚ್ಚು ಅನ್ನೋದಂಗೆ ಇರ್ತೀವಿ. ನಾವು ಮುದುಮಲೆಗೆ ಹೋಗ್ಬೋದು, ಇಲ್ಲ ಅಂತಲ್ಲ, ಬಟ್ ಆದರೂ ನಮ್ಮದು ಬಂಡೀಪುರ ನಮ್ಮ ಕರ್ನಾಟಕದ್ದು ಅನ್ನೋದೊಂದು ಇರುತ್ತಲ್ವ, ಟೈಗರ್ ರಿಸರ್ವ್ ಫಾರೆಸ್ಟ್, ಅದಕ್ಕೋಸ್ಕರನೇ ನಾವು ಬಂಡೀಪುರ ಅಂತ ಇದು ಮಾಡ್ಕೊಂಡು ಬರ್ತೀವಿ. ಸೊ ಇದನ್ನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕನ್ಸಿಡರ್ ಮಾಡಿ ರೇಟ್ಸ್ನೆಲ್ಲನೂ ರೀಸನೇಬಲ್ ಆಗಿ ವಿಸಿಟರ್ಸ್ಗೆ ಕೊಡಬೇಕು ಅಂತ ನಾನು ಅನ್ಕೊಂತೀನಿ. ಒಟ್ನಲ್ಲಿ ಪ್ರವಾಸಿಗರ ಜೇಬಿಗೆ ಇನ್ಮುಂದೆ ಕತ್ತರಿ ಬೀಳಲಿದ್ದು ದರ ಏರಿಕೆಯಿಂದ ಆರ್ಥಿಕ ಹೊರೆ ಹೆಚ್ಚಾಗಲಿದೆ. ಎಸ್ಎಂ ನಂದೀಶ್, ನ್ಯೂಸ್ 18, ಚಾಮರಾಜನಗರ.